ನಮಸ್ತೆ ಎಲ್ಲರಿಗೂ. ನಂಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ವಾಯ್ಸ್ ಸ್ವಲ್ಪ ಬೇರೆ ಕೇಳ್ಬೋದು, ಸಾರಿ. ನೋಡಿ, ನಾನಿಲ್ಲಿ 10 ನಿಮಿಷದಲ್ಲೇ 2-3 ಪಲ್ಯ, ಒಂದು ಚಿಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ಮಧ್ಯಾಹ್ನ ಊಟ ರೆಡಿ ಮಾಡ್ಬೋದು ನಾವು. ಸೊ ಎಷ್ಟು ಫಾಸ್ಟಾಗಿ ಮಾಡ್ಬೋದು ನೋಡಿ. ನಾನಿಲ್ಲಿ ಇವತ್ತು ಚೌಳೆಕಾಯಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇದು ಫೇವ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ಪಲ್ಯನೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯೂಶ್ವಲಿ ಇಷ್ಟಿಷ್ಟೇ ಮಾಡೋದು. ನಂಗೆ ತುಂಬ ಮಾಡೋದು ಬೋರ್ ಅಂದರೆ ವೇಸ್ಟ್ ಮಾಡಬೇಕಲ್ಲ ಅಷ್ಟೇ. ನೆಕ್ಸ್ಟ್ ಆಲ್ಟರ್ನೇಟ್ ಡೇಸ್ ಮಾಡ್ಕೋಬೋದಂತ ಇಲ್ಲಿ ಚೌಳಿಕಾಯಿ ಬೇರೆ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಮಸಾಲೆಗೆ ಏನೇನು ಹಾಕಿರ್ಬೋದು ಎಲ್ಲ ಬರೆದಿದ್ದೀನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ನಾನಿಲ್ಲಿ ಗುರೆಳ್ ಪುಡಿ, ಶೇಂಗಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದು ಸ್ಕಿಪ್ ಮಾಡಿ ಕೊಬ್ಬರಿ ಬೇಕಾದರೆ ಹಾಕ್ಕೋಬೋದು, ಟೊಮಟೊನ ಹಾಕ್ಕೋಬೋದು, ಬಟ್ ನಾಟ್ ನೆಸಸರಿ. ಇದು ಮಸಾಲೆ ಹಾಕಿ ಮಾಡೋದು ಎಷ್ಟು ಟೇಸ್ಟ್ ಆಗುತ್ತೆ, ಅನ್ನಕ್ಕೂ ರುಚಿ ಇರುತ್ತೆ. ಇದು ಯಾವಾಗಲೂ ಅಡುಗೆ ಮಾಡುವಾಗ ಈ ಥರ ಬಿಸಿನೀರು ಮೊದಲೇ ಇಟ್ಕೊಂಬಿಡ್ಬೇಕು, ಕುದಿಸೋದಿದ್ರೆ. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಚೌಳಿಕಾಯಿ ಫ್ರೈ ಆಯಿತು. ನೆಕ್ಸ್ಟು ನಾನು ಒಂದು ಕಾಳನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನೀವು ಇದರಲ್ಲಿ ಬೇಳೆನೂ ಮಾಡ್ಕೋಬೋದು. ಸೈಡಿಗೆ ಒಂದು ಗ್ಲಾಸ್ ಇಟ್ಬಿಟ್ರೆ ಬೇಳೆನೂ ಕುದಿಯುತ್ತೆ ಸಾಂಬಾರಿಗೆ. ನಾನಿಲ್ಲಿ ಇನ್ನೊಂದು ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಇದು ಕಿರ್ಸಾಲಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಸೊ ಇದು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದೆಲ್ಲ ಶುಗರ್ನರಿಗೆ ಬೆಸ್ಟ್ ಅಂತ ಹೇಳ್ಬೋದು. ನೀವು ಡೈಲಿ ಒಂದು ಮೆಂತ್ಯ ಸೊಪ್ಪು, ಕಿರ್ಸಾಲಿ ಸೊಪ್ಪು, ನಿಮ್ಗೆ ಯಾವ್ದು ಇಷ್ಟ ಅದು ಮಾಡ್ಕೊಂಡು ತಿನ್ನಿ. ಸಾಂಬಾರಲ್ಲಿ ತರಕಾರಿ ಹೆಚ್ಚಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿಲಾಗಿರೋದ್ರಿಂದ ಮಸಾಲೆ ಎಲ್ಲ ಕಡಿಮೆ ಯೂಸ್ ಮಾಡಿ. ನೋಡಿ, ಇಲ್ಲಿ ಒಂದು 3 ಮಿನಿಟ್ಸ್ ಆಯ್ತು ನಾನು ಬಂದು. ಇವಾಗ ಎಲ್ಲ ಪಲ್ಯ ಹುರ್ಕೋತಾ ಇದ್ದೀನಲ್ಲ, ಉಪ್ಪೆಲ್ಲ ಇವಾಗ ಹಾಕ್ಕೋಬೇಡಿ, ಸ್ವಲ್ಪ ಬಾಡಿದ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಸೊಪ್ಪಲ್ಲಿ ಉಪ್ಪಿನ ಅಂಶ ಇರುತ್ತೆ, ಮತ್ತು ಬಾಡಿಂದ ಅದು ಇಷ್ಟೇ ಆಗಿಬಿಡುತ್ತೆ. ಇವಾಗ ಹಾಕ್ಕೊಂಡ್ರೆ ಅಳತೆ ಗೊತ್ತಾಗಲ್ಲ. ಅಲ್ಲಿ ಕುದೀತಾ ಇದೆ ಪಲ್ಯಕ್ಕೆಲ್ಲ. ಇಲ್ಲಿ ಆಯ್ತು, ಇದು ಆಲ್ಮೋಸ್ಟ್ ಪಲ್ಯ. ಕಬ್ಬಣಕ್ಕೆ ತೊಗೊಳ್ಳಿ, ಅಂದರೆ ಅಂಟೋದಿಲ್ಲ ಪಲ್ಯ, ಮತ್ತು ನೀಟಾಗಿ ಫ್ರೈ ಆಗುತ್ತೆ. ಇದು ಹಂಚು, ರೊಟ್ಟಿ ಹಂಚಿದು. ಸೊ ನಾನು ಸ್ವಲ್ಪ ಫ್ರೈಗೆ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ. ಅಕ್ಕಿ ಇವಾಗ ನೆನೆಸ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ 1 ಕಪ್ ಸಾಕಾಗುತ್ತೆ. ಮತ್ತು ರಾತ್ರಿ ಮತ್ತೆ ಬಿಸಿದು ಮಾಡ್ಕೊಳ್ಳಿ, ಇಲ್ಲ ಮುದ್ದೆ ಆ ಥರ. ಟೈಮ್ ಜಾಸ್ತಿ ಎಲ್ಲೋಗುತ್ತಂದರೆ ನಾವು ಒಂದೇ ಹೊತ್ತು 3 ಕಡೆ ಮಾಡೋದು, ಅಲ್ಲೇ 1-2 ಅವರ್ಸ್ ಹೋಗ್ಬಿಡುತ್ತೆ. ನೀವು ಅದನ್ನೇ ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಅಂತ ಡಿವೈಡ್ ಮಾಡ್ಕೊಳ್ಳಿ. 1 ಅವರ್ ಸ್ಪೆಂಡ್ ಮಾಡಿದರೆ ನಿಮ್ಗೆ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಬೇಕಿದ್ದರೆ ನೀವು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನೀವು 8:30ರಿಂದ 9 ಪಲ್ಯ, ಸಾಂಬಾರು ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಈ ಥರ ಈಸಿ ಆಗಿಬಿಡುತ್ತೆ. ಟಿಫನ್ ಜೊತೆಗೇ ಹೆಚ್ಕೊಂಬಿಡಿ ಎಲ್ಲನೂ. ನಾನು ಹಾಗೆ ಮಾಡ್ಕೊಳ್ಳೋದು. ಕೆಲವೊಂದು ಸರಿ ಆಚೆ ಈಚೆ ಆಗುತ್ತೆ, ಬಟ್ ಅಟ್ಲೀಸ್ಟ್ ನಾವು ಒನ್ ಡೇ ಮಿಸ್ ಆದರೆ ನೆಕ್ಸ್ಟ್ ಡೇ ಅದನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ಇದೇ ರೊಟೀನ್ ಆಗುತ್ತೆ ನೋಡಿ. ಪಲ್ಯನ ಆಯಿತು, ಆ ಕಡೆ ಸ್ಟೀಮ್ ಆಗ್ತಾಯಿದೆ. ಒಂದು 5-6 ನಿಮಿಷ ಆಯ್ತು ಇವಾಗ. ಯಾವಾಗಲೂ ಮಾಡಿಟ್ಟು ಅದೇ ತಿನ್ನೋದಕ್ಕಿಂತ ಸ್ವಲ್ಪ ಬೇರೆದ್ರಲ್ಲಿ ತಗೊಂಬೇಡಿ. ನಾನು ಇದು ನೋಡಿ, ಪಲ್ಯ ಚೌಳಿಕಾಯಿ ಹುರ್ಕೊಂಡೆ, ಅದರಲ್ಲೇ ಒಗ್ಗರಣೆ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿನೂ ಆಗೋದಿಲ್ಲ ಪಾತ್ರೆ. ಈ ಪಲ್ಯ ರೆಡಿ ಆಯ್ತು ನೋಡಿ. 5 ನಿಮಿಷದಲ್ಲಿ ನಿಮಗೆ ಕಿರ್ಸಾಲಿ ಸೊಪ್ಪು ಪಲ್ಯ ರೆಡಿ. ಚಿಲ್ಲಿ ಫ್ರೈ ನಮ್ಮನೇಲಿ ಕಂಪಲ್ಸರಿ ಇದು. ಸೊ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಮಸಾಲೆ ರುಬ್ಬಿದ್ವಲ್ಲ ಚೌಳಿಕಾಯಿಗೆ, ಅದು ಆ ಸ್ವಲ್ಪ ನೀರಿನಂಶ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೆಕ್ಸ್ಟ್ ನೋಡಿ, ಚೌಳಿಕಾಯಿ ತುಂಬ ಸಾಫ್ಟ್ ಆಗಬಾರ್ದು, ಒಂದು 80% ಬೆಂದಿರಬೇಕು ನೋಡಿ. ನೀರು ಹಾಕ್ಬಾರ್ದು ಚೌಳಿಕಾಯ್ದು. ಸ್ವಲ್ಪ ನೀವು ಅದನ್ನು ನೀರೆಲ್ಲ ತೆಕ್ಕೊಳ್ಳಿ, ಅಥವಾ ಈ ಥರ ಆದ್ರೂ ನೀರೆಲ್ಲ ತೆಗಿಯೋ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಹಳ್ಳೇನಾದರೂ ಇದ್ದರೆ ಕೆಳಗಡೆನೇ ಉಳಿಯುತ್ತೆ. ಈಗ ಮಿಕ್ಸ್ ಮಾಡಿ ಇದಕ್ಕೆ ನೀವು ಹುಣಸೆಹಣ್ಣು ಏನಾದರೂ ಹಾಕ್ಕೋಬೋದು, ಬಟ್ ಇದೇನು ಅಷ್ಟು ನೆಸಸರಿ ಇಲ್ಲ. ಇಷ್ಟೇ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಗಾರ್ನಿಷ್ ಮಾಡಿದರೆ ಚೌಳಿಕಾಯಿ ಪಲ್ಯ ರೆಡಿ. ಒಂದು 12 ನಿಮಿಷ ಆಗಿರ್ಬೋದು ಎಲ್ಲ ಸೇರಿ ನೋಡಿ. 12 ನಿಮಿಷದಲ್ಲಿ 2 ಪಲ್ಯ, 1 ಚಿಲ್ಲಿ ಫ್ರೈ. ನೀವು ಈ ಕಡೆ ಒಲೆಗೆ ಇಟ್ಕೊಂಡ್ರು. ನಾನು ಬೆಳಿಗ್ಗೆ ಸಾಂಬಾರು ಮಾಡಿಟ್ಕೊಂಡ್ರಿಂದ ತೋರಿಸಿಲ್ಲ ಅಷ್ಟೇ, ಇಲ್ಲಾಂದರೆ ಅದನ್ನು ತೋರಿಸ್ಬಿಡ್ತಿದೆ. ನೀವು ಅದೇ ಚೌಳಿಕಾಯಿ ಕುದಿಸಿದ್ರಲ್ವ, ಒಂದು ಕಡೆ ಕಾಳು, ಇನ್ನೊಂದು ಬಟ್ಲಲ್ಲಿ ಬೇಳೆ ಇಟ್ಟಿದ್ರೆ ರಸಮ್ ಅಥವಾ ಸಾಂಬಾರು ಆಗೋಗ್ಬಿಡ್ತಿತ್ತು. 4 ಆದರೆ ಒಂದು 15 ನಿಮಿಷದಲ್ಲಿ ರೊಟ್ಟಿ ರೆಡಿಯಾಗಿ ಹೋಗ್ತಿತ್ತು. ಅರ್ಧ ಗಂಟೆಯಲ್ಲಿ ನೀವು ಎಷ್ಟು ಪಲ್ಯ, ಸಾಂಬಾರು, ರೊಟ್ಟಿ ಎಲ್ಲ ಮಾಡಿಟ್ಕೋಬೋದು ನೋಡಿ. ಮಾಡಿ ಒಂದು ಬೌಲಲ್ಲಿ ತಗೊಂಬಿಡಿ.
ನಮ್ಮ ಮನೆಯಲ್ಲಿ ಚೌಳಿಕಾಯಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಅದನ್ನು, ಯಾಕಂದರೆ ಅವ್ರು ಅನ್ನದೆಲ್ಲ ಅದೇ ತಿಂತಾರೆ. ಆ ಕಡೆ ಕಾಳು ಫ್ರೈ ಮಾಡ್ಕೋತಾ ಇದ್ದೀನಿ. ಖಾರ ಏನೂ ಹಾಕ್ತಾಯಿಲ್ಲ, ಯಾಕಂದ್ರೆ ಮಕ್ಕಳು ತಿಂತಾರಂತ. ಸ್ವಲ್ಪ ಸ್ಟೀಮ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟನ್ನು. ನೀವು ಒಂದು ಸರಿ ಟ್ರೈ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.